ಇನ್ನು ಮಂಗಳೂರಿನ ಬಿಸಿ ರೋಡ್ ಚಲೋ ವೇಳೆ ಹೈ ಡ್ರಾಮಾ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಹಿಂದೂ ನಾಯಕರ ವಿರುದ್ಧ ಎಫ್ಐಆರ್ ಆಗಿದೆ. ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ಹಿಂದೂ ಮುಖಂಡ ಶರಣ್ ಪಂಪ್ವೆಲ್, ಭರತ್ ಕುಂಡೆಲ್ ವಿರುದ್ಧ ಎಫ್ಐಆರ್ ಆಗಿದೆ. ಹಿಂದೂ ಮುಖಂಡ ಯಶೋಧರ ಕರ್ಬೆಟ್ಟು ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಬಂಟ್ವಾಳ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು ಮೊಹಮ್ಮದ್ ರಫೀಕ್ ಅಂತಕ್ಕಂಥವ್ರು. ಮುಸ್ಲಿಂ ಸಮುದಾಯದ ಭಾವನೆ, ಧರ್ಮದ ಘನತೆಗೆ ಧಕ್ಕೆಯಾಗಿದೆ ಅಂತ ಆರೋಪದಡಿ ದೂರು ದಾಖಲಾಗಿತ್ತು. ಪ್ರಚೋದನಕಾರಿ ಭಾಷಣ ಮಾಡಿ ಸಂಘರ್ಷಕ್ಕೆ ಕುಮ್ಮಕ್ಕು ಕೊಟ್ಟಿದ್ರು ಅಂತ ದೂರು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಶರಣ್ ಪಂಪ್ವೆಲ್, ಭರತ್ ಕುಂಡೆಲ್, ಯಶೋಧರ ಕರ್ಬೆಟ್ಟು ಇವರೆಲ್ಲರ ವಿರುದ್ಧ ಪ್ರತ್ಯೇಕವಾದ ಎಫ್ಐಆರ್ ದಾಖಲಾಗಿದೆ. ಬಿಸಿ ರೋಡ್ ಚಲೋ ಇವರೇನು ಹಮ್ಮಿಕೊಂಡಿದ್ರಲ್ಲ ಹಿಂದೂ ಸಂಘಟನೆಯ ಕಾರ್ಯಕರ್ತರು, ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಭಾವನೆಗೆ ಧಕ್ಕೆ ತಂದಿದ್ದಾರೆ, ಧರ್ಮದ ಘನತೆಗೆ ಧಕ್ಕೆ ತಂದಿದ್ದಾರೆ, ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ರು. ಆ ದೂರಿನ ಅನ್ವಯ ಈಗ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಅಲ್ಲಿನ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಇವರು ಮಾಡ್ತಾ ಇರತಕ್ಕಂಥ ಆರೋಪ ಮುಸ್ಲಿಂ ಸಮುದಾಯದ ಭಾವನೆಗೆ ಧಕ್ಕೆ ತಂದಿದ್ದಾರೆ, ಧರ್ಮದ ಘನತೆಗೆ ಕುಂದುಂಟು ಮಾಡಿದ್ದಾರೆ, ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ. ಈ ಆರೋಪಗಳಿಗೆ ಈ ನಾಯಕರೇನಾದರೂ ರಿಯಾಕ್ಷನ್ ಕೊಟ್ಟಿದ್ದಾರಾ ಅಂತ? ಇಲ್ಲ, ನಿನ್ನೆ ಬೀಚ್ ರೋಡ್ನಲ್ಲಿ ನಡೆದಿರುವಂಥ ಒಂದು ಪ್ರತಿಭಟನೆ ರೂಪ ಏನಿತ್ತು, ಆ ಸಂದರ್ಭದಲ್ಲಿ ಸಾಕಷ್ಟು ಮಾತುಗಳನ್ನು ಕೆಲವರು ಆಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ VHP ಮುಖಂಡ ಶರಣ್ ಪಂಪ್ವೆಲ್ ಒಂದು ಮಾತುಗಳನ್ನು ಆಡಿದ್ದಾರೆ. ಅಂದರೆ ನಾವು ಇವತ್ತು ನಿಮ್ಮ ಸವಾಲನ್ನು ಸ್ವೀಕರಿಸಿ ಇಲ್ಲಿಗೆ ಬಂದಿದ್ದೇವೆ ಅನ್ನುವಂಥದ್ದು. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಪದವನ್ನು ಬಳಕೆ ಮಾಡಿದ್ದಾರೆ. ಅದರ ಬಳಿಕ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಅದರ ವಿಡಿಯೋ ವೈರಲ್ ಆಗಿತ್ತು. ಈ ಒಂದು ವಿಡಿಯೋನ ದಾಖಲೆಯಾಗಿ ಇಟ್ಕೊಂಡು ಈಗ ಬಂಟ್ವಾಳದ ನಗರ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಬಂಟ್ವಾಳದ ಕೆಳಗಿನ ಪೇಟೆಯ ಮೊಹಮ್ಮದ್ ರಫೀಕ್ ಅನ್ನೋರು ನೀಡಿದ ದೂರಿನ ಆಧಾರದ ಮೇಲೆ ಶರಣ್ ಪಂಪ್ವೆಲ್ ಮತ್ತು ಬಜರಂಗ ದಳದ ಮುಖಂಡ ಭರತ್ ಕುಂಡೆಲ್ ಮೇಲೆ ಒಂದು ಪ್ರತ್ಯೇಕವಾದಂಥ ಒಂದು ಪ್ರಕರಣವನ್ನು FIR ಅನ್ನು ದಾಖಲು ಮಾಡಲಾಗಿದೆ. ಅದರ ಜೊತೆಗೆ ಮೊಹಮ್ಮದ್ ಸಫ್ನಾಜ್ ನವಾಜ್ ಅನ್ನುವಂಥವ್ರು ಕೊಟ್ಟಿರುವಂಥ ದೂರಿನ ಹಿನ್ನೆಲೆಯಲ್ಲೂ ಯಶೋಧರ್ ಅನ್ನುವಂಥ ಒಂದು ಹಿಂದೂ ಮುಖಂಡನ ಮೇಲೆ ಪ್ರಕರಣ ದಾಖಲಾಗಿದೆ, FIR ದಾಖಲಾಗಿದೆ. ಈ ಪ್ರತ್ಯೇಕ 2 ಪ್ರಕರಣಗಳಲ್ಲಿ 3 ಮಂದಿ ಮುಖಂಡರ ಮೇಲೆ, ಹಿಂದೂ ಮುಖಂಡರ ಮೇಲೆ ದೂರು ದಾಖಲಾಗಿದೆ. ಇದರಲ್ಲಿ ದೂರಲ್ಲಿ ಕೊಟ್ಟಿರುವಂಥದ್ದು ಹಿಂದೂ ಮುಖಂಡರುಗಳು ಯಾರಿದ್ದಾರೆ ಇವರೆಲ್ಲರೂ ಮುಸ್ಲಿಂ ಧರ್ಮದ ಅವಹೇಳನ ಮಾಡಿದ್ದಾರೆ, ಪ್ರಚೋದನಕಾರಿಯಾದಂಥ ಭಾಷಣವನ್ನು ಮಾಡಿದ್ದಾರೆ. ಜೊತೆಗೆ ಮೊಹಮ್ಮದ್ ಶರೀಫ್ ಅನ್ನುವಂಥವ್ರು ಯಾರು ಆಡಿಯೋ ಬಿಟ್ಟಿದ್ದಾರೆ, ಆತನ ಮೇಲೆ ಕೊಲೆ ಬೆದರಿಕೆ ರೀತಿಯಲ್ಲಿ ಕೆಲವೊಂದು ಮಾತುಗಳನ್ನು ಶರಣ್ ಪಂಪ್ವೆಲ್ ಮತ್ತು ಈ ಇಬ್ಬರು ಮುಖಂಡರುಗಳು ಮಾತಾಡಿದ್ದಾರೆ ಅನ್ನುವಂಥದ್ದನ್ನು ಈ ಒಂದು ಪ್ರಕರಣದಲ್ಲಿ ದಾಖಲು ಮಾಡಿದಂಥ ಸಂದರ್ಭದಲ್ಲಿ ನಮೂದಿಸಲಾಗಿದೆ. ಹಾಗಾಗಿ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಮತ್ತಷ್ಟು ಕೋಮು ಪ್ರಚೋದನಕಾರಿ ಆಗುತ್ತೆ. ಈಗಾಗಲೇ ಈ ವಿಡಿಯೋಗಳನ್ನು ವೈರಲ್ ಆಗಿರೋದ್ರಿಂದ ಆ ಒಂದು ವಿಡಿಯೋದ ಮೂಲಕ ಮತ್ತಷ್ಟು ಕೋಮು ಗಲಭೆ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಬೇಕನ್ನುವಂಥ ಹಿನ್ನೆಲೆಯಲ್ಲಿ ಈ ದೂರನ್ನು ಈ ಇಬ್ಬರು ದೂರುದಾರರು ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ 3 ಮೇಲೆ ಪ್ರಕರಣ ದಾಖಲಾಗಿದೆ. ನಿನ್ನೆ ನಡೆದಿರುವಂಥ ಈ ಒಂದು ಪ್ರಕರಣ ಏನಿತ್ತು ಅದು ಪ್ರತ್ಯೇಕವಾದಂಥ ಒಂದು ಘಟನೆಗೆ ತಿರುಗಿತ್ತು. ಇಡೀ ಬೀಚ್ ರೋಡ್ನಲ್ಲಿ ಮತ್ತಷ್ಟು ಉದ್ವಿಗ್ನ ಪರಿಸ್ಥಿತಿ ಆಗ್ತಾ ಇತ್ತು. ಹಾಗಾಗಿ ಅದನ್ನು ಹತೋಟಿಗೆ ತರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ದೂರನ್ನು ನೀಡಲಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಕ್ಪಾಲ್, ಧನ್ಯವಾದ.